ಸ್ಮೃತಿ ಮಂಥನ ಮತ್ತು ಪಲಾಶ್ ಮುಚ್ಚಲ್ ಮದುವೆ ರದ್ದಾಗಿದೆ. ಇನ್ನು ಮದುವೆ ರದ್ದುಗೊಂಡ ಬಗ್ಗೆ ಇಬ್ಬರಿಂದಲೂ ಕೂಡ ಅಧಿಕೃತ ಪೋಸ್ಟ್ ಮಾಡಿಕೊಂಡಿದ್ದಾರೆ. ಸ್ಮೃತಿ ಮಂಥನ ಮತ್ತು ಪಲಾಶ್ ಮುಚ್ಚಲ್ ಮದುವೆ ರದ್ದಾಗಿರುವ ಬಗ್ಗೆ ಇಬ್ಬರೂ ಕೂಡ ಅಧಿಕೃತವಾಗಿ ಪೋಸ್ಟ್ ಮಾಡಿದ್ದಾರೆ. ಪಲಾಶ್ ಮುಚ್ಚಲ್ ಜೊತೆ ನಡಿಬೇಕಿದ್ದ ಮದುವೆ ರದ್ದಾಗಿದೆ. ಜೀವನದಲ್ಲಿ ಮುಂದೆ ಸಾಗೋದನ್ನು ನಾವು ನೋಡ್ತಾ ಇದ್ದೇನೆ. ಮುಂದೆಯೂ ಭಾರತ ತಂಡಕ್ಕಾಗಿ ಆಡೋದೇ ನನ್ನ ಗುರಿ ಅಂತ ಸ್ಮೃತಿ ಮಂಥನ ಹೇಳ್ಕೊಂಡಿದ್ದಾರೆ. ಭಾರತ ತಂಡಕ್ಕಾಗಿ ಹೆಚ್ಚು ಟ್ರೋಫಿ ಗೆಲ್ಲುವ ಆಶಯ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಸ್ಮೃತಿ ಮಂಥನ ಪೋಸ್ಟ್ ಮಾಡಿದ್ದಾರೆ. ನಮ್ಮ ಉಭಯ ಕುಟುಂಬಗಳ ಪ್ರೈವೈಸಿಯನ್ನು ಗೌರವಿಸಿ ಅಂತ ಸ್ಮೃತಿ ಮಂಥನ ಹೇಳ್ಕೊಂಡಿದ್ದಾರೆ. ಪಲಾಶ್ ಮುಚ್ಚಲ್ ಜೊತೆ ನವೆಂಬರ್ 23ನೇ ತಾರೀಕು ನಡಿಬೇಕಾದಂತಹ ಮದುವೆ ಅನಿವಾರ್ಯ ಕಾರಣದಿಂದ ಅದು ಮುಂದೂಡಲ್ಪಟ್ಟಿತ್ತು. ಆದರೆ ಸಾಕಷ್ಟು ಆ ಮದುವೆಗಿಂತ 2-3 ದಿವಸದ ಮುಂಚೆ ಎಲ್ಲ ಸಾಕಷ್ಟು ಸೆಲೆಬ್ರೇಷನ್ ಇತ್ತು, ಡ್ಯಾನ್ಸು ಎಲ್ಲ ಅವರ ಕುಟುಂಬಸ್ಥರು ಎಲ್ಲರೂ ಕೂಡ ಸೇರಿದ್ರು. ನೋಡಿ ಆ ಒಂದು ಬದಿಯಲ್ಲಿ ಗಮನಿಸ್ತಾ ಇದ್ದೀರಾ. ಆದರೆ ಆ ಸಂದರ್ಭದಲ್ಲಿ ಸ್ಮೃತಿ ಮಂಥನ್ ಅವರ ತಂದೆಗೆ ಒಂದಿಷ್ಟು ಆಸ್ಪತ್ರೆಗೆ ಸೇರಬೇಕಾದಂತಹ ಪರಿಸ್ಥಿತಿ ಆಗಿತ್ತು. ಅವರಿಗೆ ಹೃದಯಾಘಾತ ಆಗಿತ್ತು. ಆದರೆ ಅದಕ್ಕೆ ಇನ್ನು ಬೇರೆಯೇ ಕಾರಣಗಳನ್ನು ಈಗ ಕೊಡಲಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಈಗ ಇಬ್ಬರೂ ಕೂಡ ಈಗ ಪೋಸ್ಟ್ ಮಾಡಿದ್ದಾರೆ ಮದುವೆ ರದ್ದುಗೊಂಡ ಬಗ್ಗೆ. ಇನ್ನು ಪಲಾಶ್ ಮುಚ್ಚಲ್ ಕೂಡ ಈಗ ಪೋಸ್ಟ್ ಮಾಡಿದ್ದಾರೆ. ಈ ದಿನಗಳು ನನ್ನ ಜೀವನದಲ್ಲಿ ಅತ್ಯಂತ ಕಠಿಣ ದಿನಗಳಾಗಿವೆ. ನಮ್ಮ ಬಗ್ಗೆ ಯಾವುದೇ ರೂಮರ್ಸ್ ಹರಡೋದು ಬೇಡ. ನಮ್ಮ ಪ್ರೈವೈಸಿಯನ್ನು ಗೌರವಿಸಿ ಅಂತ ಜನತೆಗೆ ಪಲಾಶ್ ಮನವಿ ಮಾಡಿಕೊಂಡಿದ್ದಾರೆ. ಇಲ್ಲ ಸಲ್ಲದ ರೂಮರ್ಸ್ ಹರಡಿದರೆ ಕಾನೂನು ಕ್ರಮದ ಎಚ್ಚರಿಕೆ ಕೂಡ ಈಗ ಕೊಟ್ಟಿದ್ದಾರೆ. ಮದುವೆ ರದ್ದುಗೊಂಡ ಬಗ್ಗೆ ಪಲಾಶ್ ಮುಚ್ಚಲ್ ಕೂಡ ಈಗ ಪೋಸ್ಟ್ ಮಾಡ್ಕೊಂಡಿದ್ದಾರೆ. ಈ ದಿನಗಳು ನನ್ನ ಜೀವನದಲ್ಲಿ ಅತ್ಯಂತ ಕಠಿಣ ದಿನಗಳು ಅಂತ ಒಂದು ಕಡೆ ಹೇಳಿದ್ದಾರೆ. ನೋಡಿ, ಮದುವೆ ಸಂಭ್ರಮ ಒಂದು ಕಡೆ ಮನೆ ಮಾಡಿತ್ತು, ದೊಡ್ಡ ಮಟ್ಟದಲ್ಲಿ ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿದರು. ಸಾಕಷ್ಟು ಅವರಿಗೆ ಬೇಕಾದಂತಹ ಕುಟುಂಬಸ್ಥರು, ಬಂಧು ಬಳಗದವರೆಲ್ಲ ಬಂದು ಸೇರಿದ್ರು. ಆದರೆ ಆ ಸಂದರ್ಭದಲ್ಲಿ ಅವ್ರ ತಂದೆಗೆ ಹುಷಾರಿಲ್ಲ ಅನ್ನುವಂತಹ ಒಂದಿಷ್ಟು ಮಾಹಿತಿ ಬಂತು. ಅದಾದಮೇಲೆ ಕೆಲವೊಂದಿಷ್ಟು ಕಾರಣಾಂತರಗಳಿಂದ ಈ ಮದುವೆ ಮುಂದೂಡಿಕೆ ಮಾಡಲಾಗಿದೆ ಅನ್ನುವಂಥ ಒಂದು ವಿಚಾರ ಇತ್ತು. ಆದರೆ ಈಗ ಮುಂದೂಡಿಕೆ ಅಲ್ಲ, ಕಂಪ್ಲೀಟಾಗಿ ರದ್ದೇ ಆಗಿದೆ ಅನ್ನುವಂತಹ ಮಾಹಿತಿಯನ್ನು ಸ್ವತಃ ಸ್ಮೃತಿ ಮಂಥನ ಮತ್ತು ಅವರು ಪಲಾಶ್ ಮುಚ್ಚಲ್ ಈಗ ಪೋಸ್ಟ್ ಮಾಡ್ಕೊಂಡಿರೋದ್ರಿಂದ, ಮತ್ತು ಇಲ್ಲ ಸಲ್ಲದ ಒಂದು ರೂಮರ್ಸ್ ಹರಡೋದು ಬೇಡ, ನಮ್ಮ ಪ್ರೈವೇಸಿ ಬಗ್ಗೆ ಒಂದಿಷ್ಟು ಗೌರವ ಇರಲಿ ಅನ್ನುವಂತಹ ಮಾತುಗಳನ್ನು ಕೂಡ ಈಗ ಪೋಸ್ಟಲ್ಲಿ ಮಾಡ್ಕೊಂಡಿದ್ದಾರೆ.